ಒಂದು ನಿಮಿಷ ಇರು ಪುಟ್ಟ. ಗೌತಮ್, ಮಗುದು ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ಯಪ್ಪ? ಓ ಆಯ್ತಣ್ಣ. ನಿಂಗಣ್ಣ ಅಮೌಂಟ್ ಎಷ್ಟಾಯ್ತು ಹೇಳು? ಚಾಕ್ಲೇಟ್ ಕೊಡಪ್ಪ. ಪಪ್ಪ, ನಾನು ಕಾರಲ್ಲಿ ಗೊಂಬೆನ ಬಿಟ್ಬಿಟ್ಟೆ. ನಾನು ಎತ್ಕೊಂಡ್ ಬರ್ಲಾ? ಪುಟ್ಟ, ಒಂದು ನಿಮಿಷ. ಅವರು ಪಪ್ಪ, ಸರಿ ಸರ್. ಏ ಪುಟ್ಟ, ಇವತ್ತು ನಿನ್ಗೆ ಏನ್ ಅಡ್ಗೆ ಮಾಡ್ಕೊಳ್ಳಿ? ಏನ್ ತಿನ್ನಕ್ಕೆ ಇಷ್ಟ ಆಗ ಅದನ್ನೇ ಮಾಡ್ಕೊಡ್ತೀನಿ. ನೀವೇನಾದ್ರೂ ಮಾಡಿ ಪಪ್ಪ, ನಾನು ತಿಂತೀನಿ. ನಾನು ಮಾಡೋ ಅಡುಗೆ ಅಷ್ಟೊಂದು ಇಷ್ಟ ನಿನಗೆ? ಸೂಪರ್ ಆಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇದೇನೋ ಕಾಂಪ್ಲಿಮೆಂಟ್ ಅಂತ ಅನ್ಕೋತೀನಿ. ನನಗೆ ಇಷ್ಟ ಆಗಿರೋ ಬಿಸಿಬೇಳೆ ಬಂದು ಮಾಡ್ಕೊಡ್ಲಾ? ಹಾ, ಮಾಡಿ. ಓಕೆ, ಡನ್. ಹಲೋ ಫ್ರೆಂಡ್ಸ್. ಏಯ್, ಏನ್ ಮಾಡ್ತಾ ಇದೀಯಾ? ನಾನು ಆಂಕರ್ ಪಪ್ಪ, ಕುಕಿಂಗ್ ಶೋ ಮಾಡ್ತಾ ಇದ್ದೀನಿ. ಓ, ಮಾಡು 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 ಮಾಡು. ನಾನು ಆಡಿಯನ್ಸ್ಗೆ ಬಿಸಿಬೇಳೆ ಬಾತು ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಹೇಳ್ಕೊಡು. ಫ್ರೆಂಡ್ಸ್, ಇವಾಗ ನಾವು ಬಿಸಿಬೇಳೆ ಬಾತ್ ಹೆಂಗ್ ಮಾಡೋದಂತ ಕಲ್ತ್ಕೊಳ್ಳೋಣ ಬನ್ನಿ. ಫಸ್ಟ್ ಈ ತರ ತರಕಾರಿನ ಕಟ್ ಮಾಡ್ಕೋಬೇಕು. ಮೊದಲು ತರಕಾರಿನ ತೊಳ್ಕೊಬೇಕು ಅಂತ ಹೇಳು. ಫಸ್ಟ್ ತರಕಾರಿನ ವಾಶ್ ಮಾಡ್ಬೇಕು, ಆಮೇಲೆ ಕಟ್ ಮಾಡ್ಬೇಕು. ವೆರಿ ಗುಡ್. ಆಮೇಲೆ ಅಯ್ಯೋ, ಲೈವ್ ಅಲ್ಲಿ ಇದಾರಲ್ವಾ, ಒಂದ್ ಸೆಕೆಂಡ್. ಒಂದು ಕಪ್ ತಗೋಬೇಕು. ಅದರಲ್ಲಿ ಒಂದು ಬೌಲಲ್ಲಿ ಒಂದ್ ಅಳತೆ ರೈಸ್ ತಗೋಬೇಕು ಅಂತ ಹೇಳು. ತೋರ್ಸು. ಒಂದ್ ಬೌಲ್ ಅಕ್ಕಿ ತಗೋಬೇಕು. ಅದ್ರ ಜೊತೆಗೆ ಅಷ್ಟೇ ಅಳತೆ ತೊಗರಿ ಬೇಳೆ ತಗೋಬೇಕು. ಒಂದ್ ಬೌಲ್ ಫುಲ್ ತೊಗರಿ ಬೇಳೆ ತಗೋಬೇಕು. ಆಮೇಲೆ ಕುಕ್ಕರ್ ಅಲ್ಲಿ ತೊಗರಿ ಬೇಳೆ ಮತ್ತೆ ರೈಸ್ ಎರಡೂ ಹಾಕ್ಬೇಕು. ಇದೆರಡನ್ನ ಕುಕ್ಕರ್ ಒಳಗಡೆ ಹಾಕ್ಬೇಕು. ಆಮೇಲೆ ಹೆಚ್ಕೊಂಡಿರೋ ತರಕಾರಿ ಇರುತ್ತಲ್ಲ, ಎಲ್ಲಾನು ಅದ್ರೊಳಗಡೆ ಹಾಕ್ಬೇಕು. ಕಟ್ ಮಾಡಿರೋ ತರಕಾರಿನ ಕುಕ್ಕರ್ಗೆ ಹಾಕ್ಬೇಕು. ಆಮೇಲೆ ನಾವ್ ಯಾವ ಕಪ್ಪಲ್ಲಿ ರೈಸು ಮತ್ತೆ ತೊಗರಿ ಬೇಳೆ ತಗೊಂಡಿರ್ತೀವಲ್ಲ, ಅದರ 6 ಟೈಮ್ಸ್ ನೀರು ಅದ್ರೊಳಗಡೆ ಹಾಕ್ಬೇಕು. ಅದ್ರ 6 ಟೈಮ್ಸ್ ನೀರ್ ಹಾಕ್ಬೇಕು. ಅದಾದ್ಮೇಲೆ ಕುಕ್ಕರ್ನ ಮುಚ್ಚಿ ಮೇಲ್ಗಡೆ ವಿಸಿಲ್ ಹಾಕ್ಬೇಕು. ಆದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಹಾಕ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ. ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕು. ನಾನ್ ನಿನ್ಗೆ ಹೇಳಿದ್ದು ಕಾಯ್ಬೇಕು ಅಂತ. ನಿಮ್ಮ ಆಡಿಯನ್ಸ್ಗೆ ಮೀಟ್ ಯು ಆಫ್ಟರ್ ದ ಬ್ರೇಕ್ ಅಂತ ಹೇಳು. ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳಿ ಫ್ರೆಂಡ್ಸ್, ಆಮೇಲೆ ಮೀಟ್ ಆಗೋಣ. ಬಾಯ್. ವೆರಿ ಗುಡ್. ಪಪ್ಪ, ಇಷ್ಟೊತ್ತು ಎಲ್ಲ ಹೇಳಿದ್ರಲ್ಲ, ಆದ್ರೆ ಗ್ಯಾಸ್ ಸ್ಟವ್ ಆನ್ ಮಾಡ್ಬೇಕಂತ ಹೇಳೇ ಇಲ್ಲ. ಅಯ್ಯೋ ರಾಮ, ಮರ್ತೇ ಬಿಟ್ನಲ್ಲ. ಈಗ ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಅಂತ ಹೇಳ್ತೇನೆ, ಅವಾಗ ಹೇಳು ಎಲ್ಲದಕ್ಕಿಂತ ಮುಂಚೆ ಸ್ಟವ್ ಹಚ್ಬೇಕು ಅಂತ. ಅಯ್ಯೋ ದಡ್ಡ ಪಪ್ಪ, ಗೊತ್ತೇ ಆಗಲ್ಲ ನಿಮಗೆ. ನನಗೆ ಗೊತ್ತಿತ್ತು, ಸುಮ್ಮನೆ ಹಾಗೆ ಮರ್ತ್ಬಿಟ್ಟೆ. ಹೇ ಪಪ್ಪ, ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಬಾವರ್ ಮನೇಲಿರೋ ಹುಡುಗಿ ಯಾರು ಅಂತೇಳಿ ಹೇಗ್ ಕಂಡುಹಿಡಿಯೋದು? ನಾನೇ ಹೋಗಿ ತಿಳ್ಕೊಳ್ಳೋಣ ಅಂತಂದ್ರೆ ಅಕ್ಕರ್ ಬೇರೆ ಹೋಗ್ಬೇಡ ಅಂತೇಳಿ ಆರ್ಡರ್ ಪಾಸ್ ಮಾಡಿದ್ದಾರೆ. ಇವಾಗ ಏನ್ ಮಾಡೋದು? ಏನು ಯೋಚನೆ ಮಾಡ್ತಿದ್ಯಾ? ಕರೆಕ್ಟ್ ಟೈಮಿಗೆ ಬಂದಿದೆ ಕಣೋ. ಬಾರೋ ಇಲ್ಲಿ, ಮಮ್ಮಿ ಏನ್ ಮಾಡ್ತಾ ಇದಾರೆ? ಮಮ್ಮಿನ ಬಟ್ಟೆ ಮುಡಿಸ್ತಾ ಇದಾರೆ. ಸೂಪರ್ ಡಾರ್ಲಿಂಗ್. ಎದುರುಗಡೆ ಮನೇಲಿ ನಿನ್ ಫ್ರೆಂಡ್ ಇದಾರಲ್ಲ, ಅವ್ರ ಮನೇಲಿ ಒಬ್ಳು ಹುಡುಗಿದಾಳಂತೆ, ನಿನ್ನಷ್ಟೇ ದೊಡ್ಡವಳು. ಗೊತ್ತಾ ನಿಂಗೆ? ಗೊತ್ತು. ಆಲ್ರೆಡಿ ಗೊತ್ತಾ? ಮತ್ತೆ ಯಾಕೆ ಹೇಳಲಿಲ್ಲ? ಹಿಂಗ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅದು ಅಲ್ಲದೆ ನಾನು ಅವ್ರ ಜೊತೆ ಟೂ ಬಿಟ್ಟಿದ್ದೀನಿ. ಆನೆ ಮೇಲೆ, ಕುದುರೆ ಮೇಲೆ, ಹೊಂಡ ಮೇಲೆ, ಕತೆ ಮೇಲೆ ಟೂ. ಫ್ರೆಂಡ್ಶಿಪ್ ಕಟ್ಟಾಗಿದೆ, ಅದಕ್ಕೆ ಹೇಳಲಿಲ್ಲ. ಅದು ಸರಿ ಅನ್ನು. ಡಾರ್ಲಿಂಗ್, ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ? ಏನದು? ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಯಾರೆಲ್ಲ ಇದಾರೆ ಅಂತ ಹೇಳಿ ನೋಡ್ಕೊಂಡ್ ಬರ್ತೀಯಾ?
ಅಯ್ಯೋ ನಾನು ಹೋಗಲ್ಲ. ನಾನು ಅವ್ರ ಹತ್ರ ಹೋಗಿ ನನ್ನ ಮಾತಾಡಿಸ್ಬೇಡಿ, ನನ್ನ ಮೀಟ್ ಮಾಡಕ್ ಟ್ರೈ ಮಾಡಬೇಡಿ ಅಂತ ವಾರ್ನ್ ಮಾಡಿ ಬಂದೀನಿ. ಈಗ ನಾನೇ ಮಾತಾಡ್ಸ್ಕೊಂಡು ಹೋದ್ರೆ ನನ್ನ ಮಾನ ಮರ್ಯಾದೆ ಏನಾಗಲ್ಲ. ಅದು ಅಲ್ಲದೆ ನಮ್ಮ ಮಮ್ಮಿಗೆ ಇದ್ ವಿಷಯ ಗೊತ್ತಾದ್ರೆ ನಿಂಗೆ ಗೊತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ಚರ್ಮ ಸುಲ್ಬಿಡ್ತಾರೆ. ಅಯ್ಯೋ ಡಾರ್ಲಿಂಗ್, ಯಾಕೋ ಭಯ ಬೀಳ್ತಿದ್ಯಾ? ನಿಮ್ಗೇನು ಆಗಲ್ಲ ಕಣೋ. ನಿಮ್ಗೇನು ಪ್ರಾಬ್ಲಮ್ ಆಗದಿರ್ತಾರ ನಾನು ನೋಡ್ಕೊಳ್ತೀನಿ. ಹೋಗ್ಬಾ ಡಾರ್ಲಿಂಗ್. ಹೋಗಲ್ಲ. ಪ್ಲೀಸ್ ಕಣೋ ಡಾರ್ಲಿಂಗ್, ಈ ಚಿಕ್ಕಿ ಹೇಳ್ತಾ ಇರೋದು. ಈ ಚಿಕ್ಕಿ ಹೇಳಿದ್ರು ನೀನು ಹೋಗಲ್ವಾ? ನೀನು ಹೋದ್ರೆ ಈ ಚಿಕ್ಕಿ ಮೇಲೆ ಪ್ರೀತಿ ಇದೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ನಾನು ಇಷ್ಟೆಲ್ಲ ಕೇಳ್ಕೊತಾ ಇದ್ಯಾ, ಹೋಗ್ತೀನಿ. ಆದ್ರೆ ಅವ್ರ ಮನೇಲಿ ಇದ್ರಲ್ಲ ಹುಡುಗಿ, ಅವಳಿಗೆ ತುಂಬಾ ಕೊಬ್ಬು. ಏಯ್, ಅವಳನ್ನ ಕಟ್ಕೊಂಡು ನಮಗೇನೋ ಆಗ್ಬೇಕು, ಅವಳು ಹೆಂಗಾರ ಇರ್ಲಿ. ನೋಡು, ಅಲ್ಲಿಗೆ ಹೋದಾಗ ಯಾರಿದ್ದಾರೆ, ಏನ್ ಮಾಡ್ತಿದಾರೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡ್ ಬಾ ಅಂತ. ಅಲ್ಲ, ನಂಗೊಂದು ಡೌಟು. ನೀನು ಡೈಲಿ ಹೋಗ್ಬೇಡ ಹೋಗ್ಬೇಡ ಅಂತಿದ್ದೆ, ಈಗ ಹೋಗು ಹೋಗು ಅಂತ ಇದ್ಯಾ, ಯಾಕೆ? ನಿನಗ ಅದೆಲ್ಲ ಯಾಕೆ? ದುಡ್ಡು ಹೇಳಿದೇನೋ ಚಿಕ್ಕವ್ರು ಮಾಡ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಯಾಕೆ ಏನು ಅಂತೇಳಿ ಪ್ರಶ್ನೆ ಕೇಳ್ಕೊಂಡು ಕುತ್ಕೋಬಾರ್ದು. ಇವಾಗ ನೀನ ಹೇಳಿದ ಕೆಲಸ ಮಾಡಿಲ್ಲ ಅಂತಂದ್ರೆ ಮಮ್ಮಿ ಹತ್ರ ಫಿಟ್ಟಿಂಗ್ ಇಟ್ಟು ನಿನ್ ತಿಂಡಿ ಊಟ ಕಟ್ ಮಾಡಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಹಂಗಂತೂ ಮಾಡ್ಬೇಡ. ಹಾಗೆ ಮಾಡಬಾರ್ದು ಅಂದ್ರೆ ನಾನು ಹೇಳಿದ ಕೆಲಸ ಮಾಡು, ಹೋಗು. ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತೀಯ ನೋಡು, ಬ್ಲ್ಯಾಕ್ ಮೇಲ್ ರಾಣಿ. ಅಪ್ಪ, ಅಂತೂ ಇವನ್ನ ಕಳ್ಸಿದೀನಿ. ಇನ್ ಸ್ವಲ್ಪ ಹೊತ್ತಲ್ಲೇ ಗುಪ್ತಚರ ಮಾಹಿತಿ ಬಂದ್ಬಿಡತ್ತೆ.